ಬದಲಾಗ್ತಾನೆ ಅಂತ ಕುಸುಮ ಭಾಗ್ಯ ಏನೇನೋ ಮಾಡಿದ್ರು. ಆದ್ರೆ ತಾಂಡವ್ ಮಾತ್ರ ಶ್ರೇಷ್ಠ ಹಿಂದೆನೆ ಬಿದ್ದಿದ್ದಾನೆ. ಇದೀಗ ತಾಂಡವ್ ಶ್ರೇಷ್ಠಳನ್ನ ಮದ್ವೆ ಆಗೋದಕ್ಕೆ ಹೊರಟ್ರೆ ಭಾಗ್ಯ ತಾಂಡವ್ ಕಟ್ಟಿರೋ ತಾಳಿಯನ್ನ ಕಿತ್ತು ಹಾಕಿದ್ದಾಳೆ. ಇದೀಗ ಭಾಗ್ಯ ನಿರ್ಧಾರವೇ ಸರಿ ಅಂತ ಕುಸುಮ ಕೂಡ ಹೇಳಿದ್ದಾಳೆ. ಆದ್ರೀಗ ತಾಂಡವ್ನಿಂದ ಅಲ್ಲ, ಕುಸುಮಾಳಿಂದ ಭಾಗ್ಯ ಲೈಫ್ ಹಾಳಾಯ್ತು ಅಂತ ಸುನಂದ ಕೂಗಾಡಿದ್ದಾಳೆ. ಹಾಗಾದ್ರೆ ಭಾಗ್ಯ ಲೈಫ್ ನಲ್ಲಿ ಆಟ ಆಡಿದ್ಯಾರು? ತಾಂಡವ, ಕುಸುಮನ? ತಾಳಿ ಬಿಚ್ಚಿಕೊಟ್ಟ ಭಾಗ್ಯ ಮುಂದೇನು ಮಾಡ್ತಾಳೆ? ಶ್ರೇಷ್ಠಾಳನ ಕುಸುಮ ಮನೆಗೆ ಸೇರಿಸ್ಕೊಳ್ತಾಳ? ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಮಹಾ ತಿರುವು ಪಡೆದುಕೊಂಡಿದೆ. ತಾಂಡವನ ಚೇಂಜ್ ಮಾಡಬೇಕು ಅಂತ ಭಾಗ್ಯ ಕುಸುಮ ಏನೇನೋ ಪ್ರಯತ್ನ ಮಾಡಿದ್ರು. ಭಾಗ್ಯ ದಡ್ಡಿ ಗೌರಮ್ಮ ತರ ಇದ್ದಾಳಂತ ತಾಂಡವ್ ಸದಾ ಹೀಯಾಳಿಸ್ತಿದ್ದ. ಹೀಗಾಗಿ ಭಾಗ್ಯ ಸ್ಕೂಲ್ಗೆ ಹೋದ್ಲು, ಇಂಗ್ಲಿಷ್ ಕಲಿತ್ಲು, ಮಾಡರ್ನ್ ಡ್ರೆಸ್ ಹಾಕೊಂಡ್ ಬಂದ್ಲು, ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಮಾಡಿದ್ಲು. ಇಷ್ಟೆಲ್ಲ ಮಾಡಿದ್ರು ತಾಂಡವ್ ಮಾತ್ರ ಬದಲಾಗಿಲ್ಲ. ಶ್ರೇಷ್ಠ ವಯ್ಯಾರಕ್ಕೆ ಮನಸೋತು ಆಕೆ ಹಿಂದೆ ಸುತ್ತುತ್ತಿದ್ದಾನೆ. ಇದೀಗ ಶ್ರೇಷ್ಠಾಳನ ಮದುವೆಯಾಗಲು ಹೊರಟಿದ್ದಾನೆ. ಈ ಹೊತ್ತಲ್ಲೇ ಭಾಗ್ಯ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾಳೆ. ಕತ್ತಲಿದ್ದ ತಾಳಿಯನ್ನು ತೆಗೆದು ತಾಂಡವ್ ಕೈಗೆ ಇಟ್ಟಿದ್ದಾಳೆ. ತಾಂಡವ್ನ ಮದುವೆ ಆಗ್ಬೇಕು ಅಂತ ಶ್ರೇಷ್ಠ ಟ್ರೈ ಮಾಡ್ತಾ ಬಂದಿದ್ದಾಳೆ. ಆದ್ರೆ ಏನಾದ್ರೂ ಆಗಿ ಮದುವೆ ನಿಲ್ತಾ ಬಂದಿದೆ. ಇದೀಗ ಮತ್ತೆ ಶ್ರೇಷ್ಠ ಗೋಗರೆದು ತಾಂಡವ್ನ ಮದುವೆಗೆ ಒಪ್ಪಿಸಿದ್ದಾಳೆ. ಹೀಗಾಗಿ ತಾಂಡವ್ ಶ್ರೇಷ್ಠ ದೇವಸ್ಥಾನದಲ್ಲಿ ಮದುವೆ ಆಗಲು ಮುಂದಾಗಿದ್ದಾರೆ. ಅಷ್ಟೊತ್ತಿಗೆ ಕುಸುಮ ಭಾಗ್ಯಾಳಿಗೆ ಫೋನ್ ಮಾಡಿ ಬರಲು ಹೇಳಿದ್ದಾಳೆ. ಭಾಗ್ಯ ಬಂದು ಮದುವೆ ತಡಿತಾಳೆ ಅಂತ ಎಲ್ಲರೂ ಅಂದ್ಕೊಂಡ್ರೆ ತನಗೆ ಈ ಸಂಬಂಧ ಬೇಡ ಅಂತ ತನ್ನ ತಾಳಿಯನ್ನ ತಾಂಡವ್ ಕೈಗೆ ಕೊಟ್ಟಿದ್ದಾಳೆ. ಭಾಗ್ಯ ನಿರ್ಧಾರವನ್ನ ಕುಸುಮ ಒಪ್ಕೊಂಡಿದ್ದಾರೆ. ನಿನ್ನಿಂದ ಅತ್ತೆ ಅಂತ ಕರೆಸಿಕೊಳ್ಳೋ ಯೋಗ್ಯತೆ ನನಗಿಲ್ಲ. ಇನ್ಮುಂದೆ ನೀನು ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅಂತ ಹೇಳಿದ್ದಾಳೆ ಕುಸುಮ. ಆದ್ರೆ ಭಾಗ್ಯ ತಾಯಿ ಸುನಂದ ಕುಸುಮ ಮೇಲೆ ಕೂಗಾಡಿದ್ದಾಳೆ. ನಿಮ್ಮಿಂದಾಗಿ ನನ್ನ ಮಗಳ ಲೈಫ್ ಹಾಳಾಯಿತು. ಮಗ ಸರಿ ಇಲ್ಲ ಅಂದಾಗ ಮಗನನ್ನ ಸರಿದಾರಿಗೆ ತರಬೇಕು. ಅದು ಬಿಟ್ಟು ನೀವು ಭಾಗ್ಯಾಳನ್ನ ಸರಿ ಮಾಡಲು ಹೊರಟ್ರಿ. ನೀವು ಸ್ವಾರ್ಥಿ. ನಿಮ್ಮ ಮಗನ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿದ್ದೀರಿ. ಅವನ ಜೀವನ ಹಾಳಾಗುತ್ತೆ ಅಂತ ಇಷ್ಟೆಲ್ಲ ಮಾಡಿದ್ರಿ. ಸೊಸೆ ಜೀವನದ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ ಅಂತ ರೇಗಾಡಿದ್ದಾಳೆ. ಆದ್ರೆ ಭಾಗ್ಯ ತಂದೆ ಸುನಂದ ಬಾಯಿ ಮುಚ್ಚಿಸಿದ್ದಾರೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಕುಸುಮ ಯಾವತ್ತೂ ತಾಂಡವ್ ಮನಸ್ಥಿತಿಯನ್ನ ಚೇಂಜ್ ಮಾಡ್ಬೇಕು ಅಂತ ಯೋಚಿಸಿಲ್ಲ. ಭಾಗ್ಯಾಳನ್ನೇ ಬದಲಾಯಿಸಲು ಹೊರಟ್ಲು. ತಪ್ಪು ಕುಸುಮಾಳದ್ದು, ತಾಂಡವ್ ತಪ್ಪು ಮಾಡಿಲ್ಲ. ಕುಸುಮ ಒತ್ತಾಯದಿಂದ ಮದುವೆ ಆಗಿದ್ದಾನೆ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಮತ್ತೆ ಕೆಲವರು ಭಾಗ್ಯ ನಿರ್ಧಾರವನ್ನೇ ಸರಿ ಅಂತ ಹೇಳಿದ್ದಾರೆ. ಇಂತಹ ಗಂಡನ ಬದಲು ತಾಳಿ ಕಿತ್ತೆಸೆದು ಹೊಸ ಜೀವನ ಆರಂಭಿಸೋದೇ ಒಳಿತು. ಸಮಾಜದಲ್ಲಿ ಅದೆಷ್ಟೋ ಮಹಿಳೆಯರು ಈ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸಮಾಜ ಏನ್ ಹೇಳುತ್ತೆ ಅನ್ನೋ ಭಯದಲ್ಲೇ ಎಲ್ಲವನ್ನ ಸಹಿಸಿಕೊಂಡಿದ್ದಾರೆ. ಮೋಸ ಮಾಡೋ ಗಂಡನ ಜೊತೆ ಬಾಳೋದಕ್ಕಿಂತ ಒಂಟಿಯಾಗಿ ಜೀವನ ನಡೆಸೋದೇ ಉತ್ತಮ ಅಂತ ಕಾಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಭಾಗ್ಯ ನಿರ್ಧಾರ ಸರಿಯಾಗಿದ್ಯಾ? ಕುಸುಮ ತನ್ನ ಸ್ವಾರ್ಥಕ್ಕಾಗಿ ಭಾಗ್ಯ ಜೀವನವನ್ನ ಹಾಳು ಮಾಡಿದ್ಲಾ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.